ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಒಂದೇ ಮನೆಯಲ್ಲಿ ಈ ಸಮಸ್ಯೆಗಳಿರಬೇಕು. ಏನಪ್ಪ ಸಮಸ್ಯೆ ಅಂದರೆ, ಒಂದು ವ್ಯಾಪಾರ ಡಲ್ ಆಗ್ತಾ ಇರಬೇಕು. ವ್ಯಾಪಾರಕ್ಕೆ ನಾವು ಹೂಡಿರುವಂಥ ಬಂಡವಾಳ ಅಥವಾ ಅದರಿಂದ ನಾವು ಲಾಭವನ್ನು ನಿರೀಕ್ಷಿಸೋಕ್ಕೆ ಆಗ್ತಾ ಇಲ್ಲ. ವ್ಯಾಪಾರ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು, ನಷ್ಟಗಳು ಉದ್ಭವ ಆಗ್ತಾ ಇದೆ. ಅದರ ಜೊತೆಗೆ ಆರೋಗ್ಯ ಕೆಡಬೇಕು. ನೋಡಿ, ಇದು ಎರಡೂ ಪ್ರಾಬ್ಲಮ್ ಇರಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬರೀ ಆರೋಗ್ಯಕ್ಕೆ, ಬರೀ ವ್ಯಾಪಾರಕ್ಕೆ ಅಂತಲ್ಲ. ಈ ಎರಡೂ ಪ್ರಾಬ್ಲಮ್ ಯಾವುದಾದ್ರೂ ವ್ಯಕ್ತಿ ಫೇಸ್ ಮಾಡ್ತಾ ಇದ್ದಾರೆ, ಯಾವುದಾದ್ರೂ ಮನೆಯಲ್ಲಿ ಈ ಎರಡೂ ಸಮಸ್ಯೆಗಳು ಇದೆ. ಒಂದು ಕಡೆ ಆರೋಗ್ಯ ಸಮಸ್ಯೆನೂ ಇದೆ ಗುರುಗಳೇ, ಒಂದು ಕಡೆ ವ್ಯಾಪಾರ ನೆಲಕಚ್ಬಿಟ್ಟೈತೆ, ಯಾವುದೇ ರೀತಿಯಾದಂಥ ಲಾಭನೂ ಬರ್ತಾ ಇಲ್ಲ. ಈ ಕಡೆ ಡಾಕ್ಟ್ರಿಗೆ ಖರ್ಚು ಮಾಡಬೇಕು, ಬಟ್ ಈ ಕಡೆಯಿಂದ ದುಡ್ಡು ಬರ್ತಾ ಇಲ್ಲ. ಅಲ್ಲಿ ಆ ಕಾಟ, ಇಲ್ಲಿ ಈ ಪ್ರಾಬ್ಲಮ್ಮು. ಎರಡೂ ಒಂದೇ ಮನೆಯಲ್ಲಿ ಇದ್ದಂಥ ವ್ಯಕ್ತಿಗಳಿಗೆ ಸಾಧ್ಯವಾದರೆ, ನಿಮ್ಮಿಂದ ಸಾಧ್ಯವಾದರೆ ಮನೆಯಲ್ಲಿ ಬೆಕ್ಕೊಂದನ್ನು ತಂದು ಸಾಕಿ. ಹೌದು, ಇದೊಂಥರ ವಿಚಿತ್ರವಾಗಿದೆ. ಅಥವಾ ಎಲ್ಲಿಯಾದರೂ ಬೆಕ್ಕುಗಳು ಇದ್ದ ಪಕ್ಷದಲ್ಲಿ ಅದಕ್ಕೇನಾದರೂ ಆಹಾರವನ್ನು, ಹಾಲು ಸಮಥಿಂಗ್, ನಿಮ್ಗೇನು ಬರುತ್ತೋ ಅದನ್ನು, ಆ ಬೆಕ್ಕುಗಳಿಗೆ ಆಹಾರವನ್ನು ಹಾಕೋದನ್ನು ಮಾಡ್ಕೊಳ್ಳಿ. ಮನೆಯನ್ನು ಸಾಕೋಕ್ಕಾಗಲ್ಲ, ನಮಗೆ ಬೆಕ್ಕಂದರೆ ಇಷ್ಟ ಇಲ್ಲ ಅನ್ನೋಂಥವ್ರು ಈ ಪರಿಹಾರವನ್ನಾದರೂ ಮಾಡ್ಕೊಳ್ಳಿ. ಅಥವಾ ಸ್ವತಃ ಬೆಕ್ಕನ್ನೇ ತೊಗೊಂಬಂದು ಮನೆಯಲ್ಲಿ ಏನಾದರೂ ನೀವು ಸಾಕೋದಕ್ಕೆ ಸ್ಟಾರ್ಟ್ ಮಾಡಿ ನೋಡಿ. ಈ ಎರಡೂ ಸಮಸ್ಯೆ, ಬೇರೆ ಸಮಸ್ಯೆ ಅಲ್ಲ, ಈ ಎರಡೂ ಸಮಸ್ಯೆ ನಿವಾರಣೆ ಆಗುತ್ತೋ ಇಲ್ವೋ ಅನ್ನೋದನ್ನು ನೋಡಿ. ಇವಾಗ ಸಪೋಸ್ ತಿಳ್ಕೊಳ್ಳಿ, ನಮ್ಮ ಮನೆಯಲ್ಲಿ ಆಲ್ರೆಡಿ ಬೆಕ್ಕಿದೆ, ಬಟ್ ನಮಗೆ ವ್ಯಾಪಾರದಲ್ಲಿ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆನೂ ಇದೆ. ನೀವು ಹೇಳಿದ್ರೆ ಬೆಕ್ಕು ಸಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ. ನಾನು ಹೇಳ್ತಾ ಇರೋದು, ಬೆಕ್ಕು ನಿಮ್ಮ ಮನೆಯಲ್ಲಿ ಇರಬಾರದು. ವ್ಯಾಪಾರ ಸಮಸ್ಯೆನೂ ಇರಬೇಕು, ಆರೋಗ್ಯ ಸಮಸ್ಯೆನೂ ಇರಬೇಕು. ಅರ್ಥ ಆಯ್ತಾ? ಇದೆರಡು ಇದ್ದು ಬೆಕ್ಕು ಇಲ್ಲದ ಪಕ್ಷದಲ್ಲಿ ಬೆಕ್ಕನ್ನು ಸಾಕಿ, ಇದು ಸರಿಯಾಗುತ್ತೆ. ಗೊತ್ತಾಯ್ತಾ? ತುಂಬ ಜನ ಕಮೆಂಟ್ ಮಾಡ್ತಾರೆ, ಹೌದಾ ನಮಗೆ ವ್ಯಾಪಾರದಲ್ಲೂ ಸಮಸ್ಯೆ ಇದೆ, ಆ ಕಡೆ ರೋಗ ಬಾಧೆನೂ ಇದೆ, ಮನೆಯಲ್ಲಿ ಬೆಕ್ಕು ಇದೆ, ಏನೂ ಆಗ್ತಾ ಇಲ್ವಲ್ಲ, ನಮ್ಗೆ ಇದೆಲ್ಲ ಸಮಸ್ಯೆ ಇದೆಯಲ್ಲ ಅಂತ. ಇದೆರಡೂ ಸಮಸ್ಯೆಗಳಿರಬೇಕು, ಬೆಕ್ಕು ಇರಬಾರ್ದು. ನಂತರ ನೀವು ಬೆಕ್ಕು ಸಾಕೋದಕ್ಕೆ ಶುರು ಮಾಡಿ, ಈ ಎರಡೂ ಸಮಸ್ಯೆಗಳು ಹೊರಟೋಗ್ತವೆ. ಇದೇ ರೀತಿಯಾಗಿರುವಂಥ ವಿಚಿತ್ರವಾಗಿರುವಂಥ ಕೆಲವೊಂದು ಪರಿಹಾರ ಕ್ರಿಯೆಗಳು ನಮ್ಮ ಗುರುಭಕ್ತಿ ಚಾನಲ್ನಲ್ಲಿ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಇನ್ನು ಮುಂದೇನೂ ಅಷ್ಟೇ ಬಹಳ ವಿಚಿತ್ರವಾಗಿರುವಂಥ, ಮನಮುಟ್ಟುವಂಥ ಮತ್ತು ಸರಳವಾಗಿ ನೀವು ಆಚರಣೆಗೆ ತರಬಹುದಾದಂಥ ಪರಿಹಾರ ಕ್ರಿಯೆಗಳನ್ನ ಕೊಡ್ತಾ ಬರ್ತೀವಿ. ಎಂದಿನಂತೆ ಆಶೀರ್ವದಿಸಿ. ಎಲ್ರಿಗೂ ಒಳ್ಳೆಯದಾಗಲಿ.